ವೀಕ್ಷಕರೇ, ನೀವು ಆತ್ಮಗಳ ಸ್ಟೋರಿಯನ್ನು ಬಹಳ ಕೇಳಿರುತ್ತೀರಿ. ಅದರಲ್ಲಿ ವಿಚಿತ್ರವಾದ ಬ್ಲಡಿ ಮ್ಯಾರಿ ಹೆಸರಿನ ಆತ್ಮದ ಬಗ್ಗೆ ಕೂಡ ಕೇಳಿರಬಹುದು. ನೀವು ರಾತ್ರಿ ಒಬ್ಬರೇ ಒಂದು ಕತ್ತಲೆ ಕೋಣೆಯಲ್ಲಿ ಕೈಯಲ್ಲಿ ಮೇಣದ ಬತ್ತಿಯನ್ನು ಹಿಡಿದು ಕನ್ನಡಿಯ ಎದುರು 3 ಸಲ ಬ್ಲಡಿ ಮ್ಯಾರಿ ಎಂದು ಹೇಳಿದರೆ ನಿಮಗೆ ನಿಜವಾಗಿಯೂ ಭೂತ ಅಥವಾ ಪ್ರೇತಾತ್ಮಗಳ ಅನುಭವ ಆಗುತ್ತದೆ. ಕೆಲವು ಜನರು ಆ ಆತ್ಮದೊಟ್ಟಿಗೆ ಮಾತನ್ನು ಕೂಡ ಆಡಿದ್ದಾರೆ. ಹಾಗಾದರೆ ಈ ಬ್ಲಡಿ ಮ್ಯಾರಿ ಯಾರು? ಅವಳು ಎಲ್ಲಿಂದ ಬಂದಳು ಮತ್ತು ಯಾಕೆ ಬಂದಳು? ಬನ್ನಿ ಈ ವಿಡಿಯೋದಲ್ಲಿ ತಿಳಿಯೋಣ. ವೀಕ್ಷಕರೇ, ಹೇಳಬೇಕೆಂದರೆ ಬ್ಲಡಿ ಮ್ಯಾರಿ ಒಬ್ಳು ಮಾಟಗಾತಿಯಾಗಿದ್ಲು. ಅವಳು ಒಂದು ಹಳ್ಳಿಯಲ್ಲಿ ವಾಸವಾಗಿದ್ದಳು. ಆ ಊರಿನಲ್ಲಿ ಇರುವ ಎಲ್ಲಾ ಮಕ್ಕಳು ಒಂದೇ ರಾತ್ರಿಯಲ್ಲಿ ಮಾಯವಾಗುತ್ತಿದ್ದರು. ಆಗ ಜನರು ಅವಳ ಹತ್ತಿರ ಹೋಗಿ, ನನ್ನ ಮಗುವನ್ನು ನೋಡಿದ್ದೀಯಾ ಅಥವಾ ನಿಮ್ಮ ಮನೆಗೆ ಏನಾದರೂ ಬಂದಿದ್ದಾರಾ ಎಂದು ಕೇಳಿದರೆ ಅವಳು ನಾನು ಅವರನ್ನು ನೋಡಿಲ್ಲ ಎಂದು ಹೇಳುತ್ತಿದ್ದಳು. ಆದರೆ ಅವಳು ದಿನ ಹೋದಂತೆ ಸುಂದರವಾಗುತ್ತಿದ್ದಳು ಮತ್ತು ಯೌವನ ಪಡೆಯುತ್ತಿದ್ದಳು. ಆಗ ಊರಿನವರಿಗೆಲ್ಲ ಅವಳ ಮೇಲೆ ಅನುಮಾನ ಮೂಡಿತು. ಒಂದು ದಿನ ಒಬ್ಬ ಊರಿನವ ಅವಳ ಮನೆಯ ದಾರಿಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದಾಗ ಅವನಿಗೆ ಮಗುವಿನ ಅಳುವಿನ ಶಬ್ದ ಕೇಳಿತು. ಆಗ ಊರಿನವರೆಲ್ಲ ಬಂದು ನೋಡುತ್ತಾರೆ. ಅವಳು ಮಗುವನ್ನು ತನ್ನ ಹತ್ತಿರ ಇರಿಸಿ ಏನೋ ತಂತ್ರ ಮಂತ್ರಗಳನ್ನು ಮಾಡುತ್ತಿದ್ದಳು. ಆಗ ಊರಿನವರಿಗೆಲ್ಲ ಅವಳ ಅಸಲಿಯತ್ತು ತಿಳಿಯುತ್ತದೆ. ಅವರೆಲ್ಲ ಸೇರಿ ಅವಳನ್ನು ಜೀವಂತ ಸುಟ್ಟು ಹಾಕುತ್ತಾರೆ. ಅವಳ ಹೆಸರು ಮೇರಿ ಎಂದಾಗಿತ್ತು. ಅವಳು ತಾನು ಸಾಯುವ ಸಂದರ್ಭದಲ್ಲಿ ಯಾರಾದರೂ ನನ್ನ ಹೆಸರನ್ನು 3 ಸಲ ಕನ್ನಡಿಯ ಮುಂದೆ ಹೇಳಿದರೆ ನಾನು ಅವರನ್ನು ಕೊಲ್ಲುತ್ತೇನೆ ಎಂದು ಶಾಪ ಹಾಕಿದಳು. ಇತ್ತೀಚೆಗೆ ತುಂಬಾ ಜನರು ಈ ಚಾಲೆಂಜ್ ಅನ್ನು ಮಾಡಿ ವಿಡಿಯೋವನ್ನು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡುತ್ತಿದ್ದಾರೆ. ಏನೇ ಆಗಲಿ ವೀಕ್ಷಕರೇ, ಈ ಮಾತು ಸತ್ಯ. ಯಾರಾದರೂ ಕನ್ನಡಿಯ ಮುಂದೆ 3 ಸಲ ಬ್ಲಡಿ ಮ್ಯಾರಿಯ ಹೆಸರು ಹೇಳಿದರೆ ಅವರಿಗೆ ತನ್ನ ಹತ್ತಿರ ಯಾರೋ ಇದ್ದಾರೆ ಎಂಬ ಅನುಭವ ಆಗೇ ಆಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.